ನಿಮಗೇನಾದರೂ ಯಾವಾಗಲೂ ಮೈಕೈ ನೋವುಗಳು, ಕೈಕಾಲು ನೋವು, ಮೂಳೆ ನೋವು, ಅದರಲ್ಲೂ ಕಾಲು ನೋವಿತ್ತು ಅಂದರೆ ಶನಿ ದೋಷಗಳಿರುತ್ತೆ. ಅದಕ್ಕೊಂದು ಒಳ್ಳೆ ರೆಮಿಡಿನ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಲೋ ಎವ್ರಿವನ್, ಇದು ಎಸ್ಟರ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಕಿಚನಲ್ಲಿರೋ ಸಿಂಕಲ್ಲಿ ಟ್ಯಾಪ್ ಲೀಕ್ ಆಗ್ತಾನೆ ಇತ್ತು. ಅದನ್ನು ಸರಿ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡ್ ಸ್ವಲ್ಪ ಟೈಟ್ ಮಾಡೋಕೆ ಹೋದ್ರು. ಅದು ಕಂಪ್ಲೀಟ್ ಮುರಿದೋಗಿ ಫುಲ್ ನೀರಾಗೋಯ್ತು. ಇನ್ನು ಶನಿವಾರ ಆಗಿದ್ದರಿಂದ ಬೆಳಗ್ಗೆನೇ ವೇಸ್ಟು ಕೆಲಸ, ಹಾಗೆ ಖರ್ಚು ಕೂಡ ಜಾಸ್ತಿ ಆಯಿತು ಅಂದ್ಬಿಟ್ಟು ಸರಿ ಇನ್ನು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಇನ್ನು ಮಕ್ಕಳನ್ನ ಕೂಡ ಸ್ಕೂಲಿಗೆ ಡ್ರಾಪ್ ಮಾಡೋದ್ರಿಂದ ಬೆಳಗ್ಗೆನೇ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೆ. ಸಾಮಾನ್ಯವಾಗಿ ಅಷ್ಟಮ ಶನಿ ಅಥವಾ ಸಾಡೆ ಸಾತಿ ನಡೆಯೋರಿಗೆ ನೀವು ಅಬ್ಸರ್ವ್ ಮಾಡ್ಬೋದು, ಜಾಯಿಂಟ್ಸ್ ಪೇನು, ಎಸ್ಪೆಷಲಿ ಕಾಲಲ್ಲಿ ತುಂಬ ನೋವು ಬರ್ತಾ ಇರುತ್ತೆ. ಸೊ ಇದನ್ನು ನೀವು ನಂಬ್ತೀನಿ ಅನ್ನೋ ಆಗಿದ್ರೆ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಏನಿಲ್ಲ, ಶನಿವಾರದ ದಿವಸ ನೀವು ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ವಾ, ಆಗ ನಿಮಗೆ ಅನುಕೂಲ ಇತ್ತು ಅಂದರೆ ತೈಲಾಭಿಷೇಕವನ್ನು ಸ್ವಾಮಿಗೆ ಮಾಡಿಸಬಹುದು. ಇಲ್ಲ ಅಂದರೆ ನೀವೇ ಒಂದು ಅರ್ಧ ಲೀಟ್ರ್ ಆಯಿಲ್ನ ದೇವಸ್ಥಾನಕ್ಕೆ ಕೊಟ್ಟು ಅವ್ರು ಆಲ್ರೆಡಿ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿ ಅದರ ಎಣ್ಣೆನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಆ ಎಣ್ಣೆನ ಒಂದು 2-3 ಸ್ಪೂನಷ್ಟು ರಿಕ್ವೆಸ್ಟ್ ಮಾಡಿ ಕೇಳಿ ಇಸ್ಕೊಂಡು ಬನ್ನಿ. ಹಾಗೆ ಶನ್ಮಾತ್ಮನ ದರ್ಶನ ಮಾಡಿದಾಗ ಕಂಪಲ್ಸರಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಲೇಬೇಕು. ಅದಾದ ನಂತರ ಆಯಿಲ್ನ ಏನು ತರ್ತೀರಲ್ಲ, ಅದರಲ್ಲಿ ನೀವು ಮನೇಲಿ ಏನಾದರೂ ಆಯಿಲ್ ಮಾಡಿಟ್ಕೊಂಡಿದ್ರೆ ಅದಕ್ಕೆ ಅದನ್ನು ಸೇರಿಸ್ಕೊಳ್ಬಹುದು, ಅಥವಾ ಹೊಸ ಎಣ್ಣೆನ ತಗೊಂಡು ಅದಕ್ಕೆ ಈ 2-3 ಸ್ಪೂನ್ ಆಯಿಲ್ನ ಚೆನ್ನಾಗಿ ಸೇರಿಸಿ ಬಿಸಿ ಮಾಡಿ ನಿಮಗೆ ಎಲ್ಲಿ ಪೇನ್ ಇದೆಯೋ ಅಲ್ಲಿ ಆಂಜನೇಯನ ಧ್ಯಾನವನ್ನು ಮಾಡ್ತಾ ನೀವು ಆ ಎಣ್ಣೆನ ಹಚ್ಕೊಳ್ತಾ ಬಂದರೆ ಒಂದು 3 ವೀಕಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ದೋಷಗಳೇನಾರ ಇದ್ದರೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ನಂಬಿಕೆಯಿಂದ ಇದನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಂಬಿಕೆ ಅನ್ನೋದು ತುಂಬ ಮುಖ್ಯ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಸೊ ಅಕೌಂಟ್ನ ಫಾಲೋ ಮಾಡಿ, ಮತ್ತಷ್ಟು ಜನಕ್ಕೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.